ನಾವು ಬಂದು 6 ಅಡಿ ಒಂದು ಕಲ್ಲ ಕೊಡ್ತೀವಿ ಸರ್. ತಂತಿ ಬಂದು ಟಾಟಾ ತಂತಿ ಸರ್, ಮೆಶ್ ಟಾಟಾನೆ. ಕಲ್ಲು ಬಂದು 8 ಅಡಿ ಕಲ್ಲು. ಓಕೆ. ನಿಮ್ಗೆ 6 ಅಡಿ ಮೆಶ್ 4 ಲೈನ್ ತಂತಿ ಹಾಕೊಟ್ಟಿದ್ದೀವಿ ಸರ್. ಈ ತರ ಸರ್ವಿಸ್ ಸಿಗುತ್ತೆ. ಒಂದು ಬಂದು ನಿಮ್ಗೆ 6 ಲೈನ್ ತಂತಿ ಬರುತ್ತೆ, ತಂತಿ. ಇನ್ನೊಂದು ಬಂದು ಈ ತರ ಚೈನ್ ಲಿಂಕ್ ಸರ್. ಓಕೆ. ಇನ್ನೊಂದು ಬಂದು ನಾವು ಸಿಮೆಂಟ್ ಫೋಲೋ ಹಾಕೊಡ್ತೀವಿ. ಇನ್ನೊಂದು ಬಂದು ನಾಟೆಡ್ ಮೆಶ್ ಅಂತ ಬರುತ್ತೆ ಸರ್. ಇನ್ನೊಂದು ಬಂದು ಸಿಮೆಂಟ್ ಸ್ಲ್ಯಾಬ್ ಸರ್. 3 ತಾವು ಈ ತರ ಟಾಕ ಹೊಡಿಬೇಕು ಸರ್. ಇಲ್ಲಿ ನೋಡಿ ಹಿಂಗ್ ಎಳೆದ್ರು ಬರಲ್ಲ ಸರ್, ನೋಡಿ ಎಳಿತಿದೀನಿ, ಬರಲ್ಲ. ಯಾಕಂದ್ರೆ ಟಾಕ ಹೊಡೆದಿರ್ತಾರೆ. ಕಲ್ಲು ಬಂದು ನಾವು 8 ಕಲ್ಗಳು ಸಪೋರ್ಟ್ ಕಲ್ ಕೊಡ್ತೀವಿ ಸರ್. ಓಕೆ. ಕೆಲವೊಬ್ರು 6 ಕಲ್ ಕೊಡ್ತಾರೆ, ಅದೆಲ್ಲ ಸುಮ್ಮನೆ ವ್ಯರ್ಥ ಸರ್. ಈ ಫ್ಲಾಟ್ ಓನರ್ ಬೆಂಗಳೂರಲ್ಲಿ ಸರ್ ಇರೋದು. ಅವರು ವಿಡಿಯೋಗಳ ಮುಖಾಂತರ ನೋಡಿ ನಮ್ ಕೆಲಸ ಕೊಟ್ಟವ್ರೆ. ನೋಡಿ ಇವಾಗ 6 ತಿಂಗಳಾಗಿತ್ತು ಕೆಲಸ ಮಾಡಿ. ಇವಾಗ ಬಟರ್ ಫ್ರೂಟು, ತ್ಯಾಗ, ತೆಂಗು, ಮಾವಿನ ಹಣ್ಣು ಪ್ರತಿಯೊಂದು ಹಾಕೊಂಡಿದ್ದಾರೆ ಸರ್. ಊಟದಿಂದ ಹಿಡಿದು ಕಾಫಿ, ಟೀ, ನಾಷ್ಟ, ಟ್ರಾವೆಲಿಂಗ್ ಚಾರ್ಜ್, ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ನಮ್ದೇ ಇರುತ್ತೆ ಸರ್. ನಿಮ್ಗೆ 7 ಅಡಿ ಕಲ್ಲು, 6 ಲೈನ್ ತಂತಿ, ಟಾಟಾ ತಂತಿ ಬರುತ್ತೆ ಸರ್. ನಿಮ್ಗೆ ಅದು ಬಂದು 750 ರೂಪಾಯಿ ಸರ್ ಒಂದು ಕಲ್ಲಿಗೆ. ಇದು ಬಂದು ನಿಮ್ಗೆ ಯುಗಾದಿ ಆಫರ್ ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನಮ್ಮ ಹೆಸರು ರಾಮಯ್ಯ ಅಂತ, ಮದ್ದೂರು ತಾಲೂಕು. ನಾವು 20 ವರ್ಷದಿಂದ ಫೆನ್ಸಿಂಗ್ ಕೆಲಸ ಮಾಡಿಸ್ತಾ ಇದ್ದೋ, ಈಗಲೂ ಅದೇ ಮಾಡಿಸ್ತೀವಿ. ನಮ್ಮ ಹುಡುಗ ಮಾತಾಡ್ತಾನೆ, ಎಲ್ಲ ಡೀಟೇಲ್ ಅವ್ರು ಹೇಳ್ತಾರೆ, ಕೇಳಿ ಸರ್. ಸರ್ ನಮ್ಮ ಹೆಸರು ಸಾಗರ್ ಅಂತ, ಮಂಡ್ಯ ಡಿಸ್ಟಿಕ್ ಮದ್ದೂರು ತಾಲೂಕ್ನವರು ಸರ್. ನೋಡಿ ನಾವು ಈ ಫೆನ್ಸಿಂಗ್ ವರ್ಕ್ ಮಾಡ್ತಿದ್ದೀವಿ. ಕೆಲವೊಂದು 20 ವರ್ಷದಿಂದ ನಮ್ಮ ಮಾವರು ಮಾಡ್ಕೊಂಡು ಬಂದಿದ್ದಾರೆ. ನಾವು ಇವಾಗ ಅವ್ರ ಜೊತೆ ಸೇರಿಕೊಂಡು ಲೇಬರ್ ಕೆಲಸ ಮಾಡಿ ನಾವು ಕಲ್ತ್ಕೊಂಡಿದ್ದೀವಿ 7 ವರ್ಷದಿಂದ. ಇವಾಗ ನಾವು ನಮ್ಮ ಮಾವರು ಒಂದೇ ಒಟ್ಟಿಗೆ ಸೇರಿ ಇವಾಗ ಫೆನ್ಸಿಂಗ್ ಅಂತ ಮಾಡ್ತಿದ್ದೀವಿ ಸರ್. ಸರ್ ಇಲ್ಲಿ ಗಂಟ ಎಲ್ಲೆಲ್ಲಿ ನೀವು ವರ್ಕ್ ಮಾಡ್ಕೊಟ್ಟಿದ್ದೀರಿ ಸರ್? ಆಲ್ ಓವರ್ ಕರ್ನಾಟಕ ಮಾಡ್ಕೊಟ್ಟಿದ್ದೀವಿ ಸರ್. ಸರ್ ನಮ್ದು ಬಂದು ಚೈನ್ ಲಿಂಕ್ ಮೆಶ್, ಇನ್ನೊಂದು ಬಾರ್ಡ್ ವೇರ್ ಮೆಶ್ ತಂತಿ ಅಂತ ಬರುತ್ತೆ, ಇನ್ನೊಂದು ನಾಟೆಡ್ ಮೆಶ್ ಅಂತ ಬರುತ್ತೆ ಸರ್. 3 ತರನು ಮಾಡ್ಕೊಡ್ತೀವಿ ಸರ್. ಸರ್ ನಾವು ಬಂದು 6 ಅಡಿ ಒಂದು ಕಲ್ಲ ಕೊಡ್ತೀವಿ ಸರ್. 6 ಅಡಿಗೆ ಹಾಕ್ಸ್ಕೊಂಡ್ರೆ ಸ್ಟ್ರೆಂತ್ ಬಿಗಿ ಬಸ್ತಾಗಿರುತ್ತೆ ಸರ್. ಕೆಲವೊಬ್ರು 7 ಅಡಿಗೆ ಹಾಕ್ಸ್ಕೋತಾರೆ, ತಂತಿ 1 ವರ್ಷಕ್ಕೆಲ್ಲ ಲೂಸ್ ಬಂದ್ಬಿಡುತ್ತೆ ಸರ್ ತಂತಿ ಮೆಶ್. ಗಾಳಿಗೆ ಉದ್ರೋಗಿರೋ ಚಾನ್ಸ್ ಇರ್ಲಿ ಆ ತರ ಕೆಲವೊಂದು ಕಣ್ ಬಂದಿದ್ದು ನಾವ್ ಹೇಳಿರ್ತೀವಿ 6 ಅಡಿಗೆ ಹಾಕ್ಸ್ಕೊಳ್ಳಿ ಅಂತ. ಇಲ್ಲ ನಮ್ಗೆ ಏನೋ ಒಂದು 5-10 ಸಾವಿರ ಉಳ್ಸಕ್ ಹೋಗಿ ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೋತಾರೆ ಸರ್ ರೈತರು. ಸೊ ಯಾವ ಕಂಪನಿ ತಂತಿ ಸರ್ ಯೂಸ್ ಮಾಡೋದು? ಸರ್ ತಂತಿ ಬಂದು ಟಾಟಾ ತಂತಿ ಸರ್. ಮೆಶ್ ಟಾಟಾನೇ ಯೂಸ್ ಮಾಡೋದು ಸರ್. ಟಾಟಾ ಬಿಟ್ಟು ಬೇರೆ ಯಾವ್ದು ಯೂಸ್ ಮಾಡಲ್ಲ. ಯಾಕಂದ್ರೆ ನಾವು 25 ವರ್ಷ ಗ್ಯಾರಂಟಿ ಕೊಟ್ಟಿರ್ತೀವಿ, ಅದರಿಂದ ನಾವು ಟಾಟಾನೇ ಬೆಳೆಸ್ಬೇಕು ಸರ್. ನೋಡಿ ಕಲ್ಲು ಬಂದು 8 ಅಡಿ ಕಲ್ಲು. ನಿಮ್ಗೆ 6 ಅಡಿ ಮೆಶ್ 4 ಲೈನ್ ತಂತಿ ಹಾಕೊಟ್ಟಿದೀವಿ ಸರ್. ನಿಮ್ಗೆ ಕಲ್ಲಿಂದ ಕಲ್ಲು ನೋಡ್ಬೋದು, ನಿಮ್ಗೆ 6 ಅಡಿ ಡಿಸ್ಟೆನ್ಸ್ ಇದೆ ನೋಡಿ ಸರ್. ಕಲ್ ಸೈಜ್ ನೋಡಿ ಸರ್, ಮೈಸೂರು ಪಾಕ್ ಇದ್ದಂಗ ಐತೆ ಕಲ್ ಸೈಜ್. ಸೈಜ್ ಏನಿದೆ ಸರ್ ಅದರದ್ದು? ಸರ್ ಕಲ್ ಸೈಜ್ ಬಂದು 5-6 ಇದೆ ಸರ್. 5-6? ಹೌದು ಸರ್. ಓಕೆ. ಅಗಲ ಬಂದ್ಬಿಟ್ಟು 6 ಇಂಚು, ದಪ್ಪ ಬಂದು 5 ಇಂಚು. ಹೌದು ಸರ್. ನೋಡಿ ಸರ್, ನೀವೇ ಕಲ್ಲು ನೋಡಿ ಯಾವ ತರ ಇದೆ ಅಂತ. ಸರ್ ಈ ಕಲ್ಗಳೆಲ್ಲ ಎಲ್ಲಿಂದ ತರಿಸ್ತೀರಾ ಸರ್? ನಾವು ಬಂದು ಕೋಲಾರದಿಂದ ತರಿಸ್ತೀವಿ ಸರ್. ಕೋಲಾರದಿಂದ ತರಿಸ್ತೀರಾ? ಇಲ್ಲೆಲ್ಲೂ ಲೋಕಲ್ ಅಲ್ಲಿ ಸಿಗಲ್ವಾ ಸರ್? ಇಲ್ಲ ಸರ್, ಇಲ್ಲಿ ಲೋಕಲ್ ಅಲ್ಲೆಲ್ಲ ಸುಟ್ ಕಲ್ ಕೊಡ್ತಾರೆ, ನಾವು ಹಸಿ ಕಲ್ಲೇ ತರಿಸೋದು ಸರ್. ಕೆಲವೊಬ್ರು ಸಿಮೆಂಟ್ ಕೇಳ್ತಾರೆ, ಕೆಲವೊಬ್ರು ಕಬ್ಬಣ ಕೇಳ್ತಾರೆ ಸರ್. ನೀವು ಎಲ್ಲಾನು ಹಾಕೊಡ್ತೀರಾ ಹೆಂಗೆ ಸರ್? ಸರ್ ಇಲ್ಲ ಸರ್, ನಮ್ಮ ಹತ್ರ ಕಲ್ಕಂಬ ಅಷ್ಟೇ ಸರ್ ಸಿಗೋದು. ಬರೀ ಕಲ್ಕಂಬ ಮಾತ್ರ ಸರ್. ಸಿಮೆಂಟ್ ಅಂದ್ರೆ ನಾವು ಲೈಫ್ ಏನು ಕೊಡಕ್ಕಾಗಲ್ಲ ಸರ್. ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ ಏನು ಅಂತ. ಕಲ್ಲಾದ್ರೆ ಲೈಫ್ ಲಾಂಗ್ ಕೊಡ್ತೀವಿ ಸರ್. ಅಲ್ಲ, ಇನ್ ಕೇಸ್ ಅವ್ರು ಕೇಳಿದ್ರೆ ನೀವು ಹಾಕೊಡ್ತೀರಾ? ಹಾ ಸರ್, ಹಾಕೊಡ್ತೀವಿ ಸರ್. ಸರ್ ನಿಮ್ಮಲ್ಲಿ ಯಾವ್ಯಾವ ಸರ್ವಿಸ್ ಸಿಗುತ್ತೆ ಸರ್? ಸರ್ ನಮ್ಮಲ್ಲಿ 5 ತರ ಸರ್ವಿಸ್ ಸಿಗುತ್ತೆ. ಫೆನ್ಸಿಂಗ್ ಎಲ್ಲ 5 ತರ ಸರ್ವಿಸ್? ಸರ್ 5 ತರ ಸರ್ವಿಸ್ ಸಿಗುತ್ತೆ. ಒಂದು ಬಂದು ನಿಮ್ಗೆ 6 ಲೈನ್ ತಂತಿ ಬರುತ್ತೆ, ತಂತಿ. ಇನ್ನೊಂದು ಬಂದು ಈ ತರ ಚೈನ್ ಲಿಂಕ್ ಸರ್. ಇನ್ನೊಂದು ಬಂದು ನಾವು ಸಿಮೆಂಟ್ ಫೋಲೋ ಹಾಕೊಡ್ತೀವಿ. ಇನ್ನೊಂದು ಬಂದು ನಾಟೆಡ್ ಮೆಶ್ ಅಂತ ಬರುತ್ತೆ ಸರ್. ಇನ್ನೊಂದು ಬಂದು ಸಿಮೆಂಟ್ ಸ್ಲ್ಯಾಬ್ ಸರ್. ಈ ತರ 5 ತರ ಕೆಲಸ ಮಾಡ್ಕೊಡ್ತೀವಿ ನಾವು ಸರ್. ಒಂದು ಮೆಶ್ ಆಗಿರ್ಬೋದು, ಇಲ್ಲ ಒಂದು ತಂತಿ ಬೇಲಿ ಆಗಿರ್ಬೋದು, ಅದು ತುಂಬಾ ಟೈಟ್ ಆಗಿ ಬರ್ಬೇಕಂದ್ರೆ ಏನೇನೆಲ್ಲ ಅಂಶಗಳು ಇಂಪಾರ್ಟೆಂಟ್ ಸರ್? ಸರ್ ಬನ್ನಿ ಸರ್, ಇಲ್ಲಿ ತೋರಿಸ್ತೀನಿ ನೋಡಿ. 3 ತಾವು ಈ ತರ ಟಾಕ ಹೊಡಿಬೇಕು ಸರ್. ಇಲ್ಲಿ ಹೊಡೆದಿದ್ದಾರೆ ನೋಡಿ, ಹಿಂಗ್ ಎಳೆದ್ರು ಬರಲ್ಲ ಸರ್, ನೋಡಿ ಎಳಿತಿದೀನಿ, ಬರಲ್ಲ. ಯಾಕಂದ್ರೆ ಟಾಕ ಹೊಡೆದಿರ್ತಾರೆ. ಓನರ್ ಬಂದು ನಿಲ್ಸ್ಕೊಂಡು ಕೆಲಸ ನೋಡ್ಬೇಕು ಸರ್. ಇಲ್ಲಾಂದ್ರೆ ಹೆಂಗಂದ್ರೆ ಹಂಗ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಒಂದ್ಸಲಿ ನಿಂತ್ಕೊಂಡು ನೋಡ್ಬೇಕು ಓನರ್. ಆ ತರ ಮಾಡಿದ್ರೆ ಟೈಟ್ ಆಗಿ ಬರುತ್ತೆ ಸರ್. ಇನ್ನು ಬೇರೆ ಅಂಶಗಳು ಏನೇನಿದೆ ಸರ್? ಸರ್ ನೋಡಿ, ಮೆಶಲ್ ನೀವು ಯಾವಾಗಿದ್ರು ಶಾರ್ಪ್ನೆಸ್ ಹಾಕ್ಸ್ಕೋಬೇಕು ಸರ್ ಮೇಲ್ಗಡೆನ. ಯಾಕೆ ಸರ್ ಅದು? ಸರ್ ಇವಾಗ ಕೆಲವೊಬ್ರು ಕಳ್ಳರು ಹತ್ತಕ್ಕೂ ಹೋಗ್ತಾರೆ, ಹತ್ತಕ್ಕೆ ಹೋಗ್ಬಾರ್ದು ಅನ್ನೋ ಕಾರಣದಲ್ಲಿ ಈ ತರ ಶಾರ್ಪ್ನೆಸ್ ಹಾಕೋಬೇಕು ಸರ್. ನೋಡಿ ಇಲ್ಲಿ ನಾವು ಸಪೋರ್ಟ್ ಕಲ್ ಕೊಟ್ಟಿದ್ದೀವಿ. ಕೆಲವೊಬ್ರು ಹೇಳ್ತಾರೆ ಏನ್ ಸಪೋರ್ಟ್ ಕಲ್ ಕೊಡ್ತೀರಾ ಅಂತ. ಇದರಿಂದ ಆಗುವ ಲಾಭಗಳು ತಿಳಿಸ್ತೀನಿ ನೋಡಿ ಸರ್. ಹೇಳಿ ಸರ್. ಇವಾಗ ನಾವು ಆ ಕಡೆಯಿಂದ ತಂತಿ ಎಳ್ದಿರ್ತೀವಿ ಸರ್, ತಂತಿ ಮೆಶ್ ಎಳ್ದಿರ್ತೀವಿ ಸರ್. ಅದು ಲೂಸ್ ಬರ್ಬಾರ್ದು ಅಂತ ಕಾರಣದಿಂದ ಈ ತರ ಸಪೋರ್ಟ್ ಕಲ್ ಕೊಡ್ತೀವಿ. ಸೊ ಈ ಸಪೋರ್ಟ್ ಕಲ್ ಕೊಡ್ಲಿಲ್ಲ ಅಂದ್ರೆ ತಂತಿ ಲೂಸ್ ಬರುತ್ತೆ ಸರ್. ತಂತಿ ಮೆಶ್ ಎಳ್ದು ಲೂಸ್ ಬರುತ್ತೆ ಸರ್. ಅದ ಹೆಂಗೆ ಸರ್? ಸರ್ ಇವಾಗ ಸಪೋರ್ಟ್ ಕಲ್ ಅಂದ್ರೆ ಆ ಕಡೆಯಿಂದ ಎಳ್ದಿರ್ತೀವಿ ಸರ್ ತಂತಿನ. ಇವಾಗ ತಂತಿ 8 ಕಲ್ಗಳು ಕೊಟ್ಟಿಲ್ಲ ಅಂದ್ರೆ ಲೂಸ್ ಆಗ್ಬಿಡುತ್ತೆ. ಹಾ ಸರ್, ಅದರಿಂದ ಕಲ್ಲು ಬಂದು ನಾವು 8 ಕಲ್ಗಳು ಸಪೋರ್ಟ್ ಕಲ್ ಕೊಡ್ತೀವಿ ಸರ್. ಕೆಲವೊಬ್ರು 6 ಕಲ್ ಕೊಡ್ತಾರೆ, ಅದೆಲ್ಲ ಸುಮ್ನೆ ವ್ಯರ್ಥ ಸರ್. 8 ಕಲ್ಗಳು ಸಪೋರ್ಟ್ ಕಲ್ ಕೊಡ್ಸ್ಕೊಂಡ್ರೆ ರೈತರಿಗೂ ಹೆಲ್ಪ್ ಆಗುತ್ತೆ, ನಾವು ಮಾಡಿರೋ ಕೆಲ್ಸಕ್ಕೂ ಒಂದು ಇದಿರುತ್ತೆ ಸರ್. ಈ ಫ್ಲಾಟ್ ಓನರ್ ಬೆಂಗಳೂರಲ್ಲಿ ಸರ್ ಇರೋದು. ಅವರು ವಿಡಿಯೋಗಳ ಮುಖಾಂತರ ನೋಡಿ ನಮ್ ಕೆಲಸ ಕೊಟ್ಟವ್ರೆ.
ಓನರ್ ಬಂದಿಲ್ಲ ಅಂದ್ರೆ ನಾವು ಆ ಥರ ಕಳಪೆ ಕೆಲಸ ಏನು ಮಾಡಿಲ್ಲ ಸರ್. ಅಚ್ಚುಕಟ್ಟಾಗಿ ನೋಡಿ ಯಾವ ಥರ ಮಾಡಿದ್ದೀವಿ ಅಂದ್ರೆ ಇಲ್ಲಿ ಬನ್ನಿ ಸರ್, ನೋಡ್ಬೋದು ಇಲ್ಲಿ 0 ಗ್ಯಾಪ್ ಐತೆ ಸರ್. ಆ ಥರ ಲೆವೆಲ್ ಕೊಟ್ಟಿದ್ದೀವಿ. ಮೇಲ್ಗಡೆ ಅಷ್ಟೇ ಟಾಪ್ ಲೆವೆಲ್ ಕೊಟ್ಟಿದ್ದೀವಿ ಸರ್. ಆ ಥರ ಕೆಲಸ ಮಾಡಿಕೊಟ್ಟಿದ್ದೀವಿ. ನೋಡಿ ಇವಾಗ 6 ತಿಂಗಳಾಗಿತ್ತು ಕೆಲಸ ಮಾಡಿ. ಇವಾಗ ಬಟರ್ ಫ್ರೂಟು, ತ್ಯಾಗ, ತೆಂಗು, ಮಾವಿನ ಹಣ್ಣು ಪ್ರತಿಯೊಂದು ಹಾಕೊಂಡಿದ್ದಾರೆ ಸರ್. ಇವಾಗ ನೋಡಿ ಎಷ್ಟು ಸೇಫ್ಟಿ ಅಂದರೆ ಇವಾಗ CCTVನೂ ಹಾಕ್ಸ್ಕೊಬಿಟ್ಟಿದ್ದಾರೆ ಸರ್. ಅವ್ರು ಕಲ್ಲು ಬೇಕಂದ್ರೆ ಕಲ್ಲು ಕೊಡ್ತೀವಿ, ತಂತಿ ಬೇಕಂದ್ರೆ ತಂತಿನೂ ಕಳ್ಸಿಕೊಡ್ತೀವಿ, ಲೇಬರ್ ಬೇಕಂದ್ರೆ ಲೇಬರ್ ಕಳ್ಸಿಕೊಡ್ತೀವಿ. ವಿತ್ ಡೆಲಿವರಿ ಸರ್. ಪ್ರತಿಯೊಂದು ನಮ್ದೇ ಇರುತ್ತೆ ಸರ್. ಊಟದಿಂದ ಹಿಡಿದು ಕಾಫಿ, ಟೀ, ನಾಷ್ಟ, ಟ್ರಾವೆಲಿಂಗ್ ಚಾರ್ಜ್, ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ನಮ್ದೇ ಇರುತ್ತೆ ಸರ್. ಪ್ರೈಸಸ್ ಏನಾದ್ರು ಹೇಳ್ತೀರಾ ಸರ್ ನಮ್ಗೆ? ಹೌದು ಸರ್, ತಿಳ್ಸ್ಕೊಳ್ಳೋಣ ಸರ್. ಸರ್ ನಿಮ್ಗೆ 7 ಅಡಿ ಕಲ್ಲು, 6 ಲೈನ್ ತಂತಿ, ಟಾಟಾ ತಂತಿ ಬರುತ್ತೆ ಸರ್. ನಿಮ್ಗೆ ಅದು ಬಂದು 750 ರೂಪಾಯಿ ಸರ್ ಒಂದು ಕಲ್ಲಿಗೆ. ಇದು ಬಂದು ನಿಮ್ಗೆ ಯುಗಾದಿ ಆಫರ್ ಸರ್. ಸರ್ ನೋಡಿ ಈ ವಿಡಿಯೋ ನೋಡ್ತಿರುವಂತ ರೈತರುಗಳಿಗೆ ಯಾವ್ದೇ ತರಹದ ಫೆನ್ಸಿಂಗ್ ಬಗ್ಗೆ ಆಗ್ಲಿ, ಸ್ಲ್ಯಾಬ್ ಬಗ್ಗೆ ಆಗ್ಲಿ, ತಂತಿ ಬಗ್ಗೆ ಆಗ್ಲಿ ಯಾರಿಗಾದ್ರೂ ಡೌಟ್ ಇದ್ದಲ್ಲಿ ನಂಬರ್ ಕಾಲ್ ಮಾಡಿ ಸರ್. ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸರ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ.